ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಾವಿಬ್ಬರು ನಮಗಿಬ್ಬರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವಳು ಇಷ್ಟೊಂದು ನಗ್ತಾ ಇದ್ದಾಳೆ, ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಅನ್ಕೋತಾ ಇದ್ದೀರಾ? ಹೌದು, ಟುಡೇ ವೆರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಗೆ. ಆ್ಯಕ್ಚುಲಿ ಹಸ್ಬೆಂಡು ಕೂಡ ಬರ್ತಾ ಇದ್ದಾರೆ. ಹಸ್ಬೆಂಡು ನಮ್ಮ ಅಕ್ಕನ ಮಗ ಇನ್ನೊಬ್ಬರು ಜೊತೆಯಲ್ಲಿ ಆಲ್ರೆಡಿ ಹೋಗಿದ್ದಾರೆ. ನಾವು ರೆಡಿ ಆಗೋದು ಸ್ವಲ್ಪ ಟೈಮ್ ಆಯಿತು. ನೀವು ಬನ್ನಿ ನಾವು ಹೋಗಿರ್ತೀವಿ ಅಂದ್ಬಿಟ್ಟು ಅವ್ರು ಹೊರಟ್ರು. ನಾನು ಶಿಲ್ಪ ನಮ್ಮ ಅಕ್ಕನ ಮಗಳು, ದರ್ಶನ್ ನಮ್ಮ ಅಕ್ಕನ ಮಗ, ಇಬ್ಬರು ಹಕ್ಕದಿರೋ ನನಗೆ. ಅವರಿಬ್ಬರು ಮಕ್ಕಳು ಇವರು. ಇನ್ನೂ ಒಬ್ಬೊಬ್ರು ಇದ್ದಾರೆ, ತೋರಿಸ್ತೀನಿ ನಾನು ಮುಂದೆ ಲಾಗಲ್ಲಿ. ಇವರು, ನಾನು, ಮಕ್ಕಳು, ಇಷ್ಟು ಜನ ನಾವು ಆಟೋ ಬುಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಿದ್ದೀವಿ. ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿದ್ರು ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಬಂದಿದ್ದಾರೆ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳೇ. ಆ್ಯಕ್ಚುಲಿ ನಾವು ಹೊಸ ಕಾರ್ ಬುಕ್ ಮಾಡಿದ್ವಿ. ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ, 2 ಇಯರ್ಸಿಂದ ನಾವು ಕಾರ್ ತೊಗೋಬೇಕು ಅಂತ ಸರ್ಚ್ ಮಾಡ್ತಿದ್ವಿ. ಸರ್ಚ್ ಮೀನ್ಸ್ ಸೆಕೆಂಡ್ಸ್ ಕಾರ್ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಬಿಕಾಸ್ ನಾನು ಹೇಳ್ದೆ ಹಸ್ಬೆಂಡ್ಗೆ, ಬೇಡ ನಮಗೆ ಅದನ್ನು EMI ಥ್ರೋನೇ ತೊಗೋಬೇಕು, ನೀವು ಕಾರೇ ಪರ್ಚೇಸ್ ಮಾಡೋಣ ಅಂತ ಸಜೆಸ್ಟ್ ಮಾಡಿದೆ. ಅವರು ಅಗ್ರಿ ಮಾಡಿದ್ರು. ನಮ್ಮ ಕಮಿಟ್ಮೆಂಟ್ ಎಲ್ಲ ನೋಡ್ಕೊಂಡು ಸ್ವಲ್ಪ ತೊಗೋಬೇಕಲ್ವ, ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಬಜೆಟ್ಗೆ ಬಲೆನೋ ನನಗೆ ಸೆಟ್ ಆಯಿತು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಬಲೆನೋ ಕಾರ್ ಶೋರೂಮ್ಗೆ ಹೋಗಿ ಬುಕ್ ಮಾಡಿದ್ವಿ. ಮೀನ್ಸ್ ಫೋನ್ ಥ್ರೂನೇ ಬುಕ್ ಮಾಡ್ಕೊಂಡಿದ್ವಿ. ಫೈನಲಿ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಎರಡೂ ಇದೆ. ಹೊಸ ಕಾರ್ ಬರ್ತಿದೆ ಅಂದ್ಬಿಟ್ಟು. ಎಲ್ರಿಗೂ ಅದೊಂದು ಇರುತ್ತೆ ಅಲ್ವಾ, ಎಲ್ಲರೂ ಡ್ರೀಮಲ್ಲೂ ಒಂದು ಫಿಲ್ ಆದ್ರೂ 70% 60% ಮೋಟಿವೇಶನ್ ಆಗ್ತಿರುತ್ತೆ ಬೇರೆ ಏನಾದರೂ ಟ್ರೈ ಮಾಡಲಿಕ್ಕೆ ನಮಗೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ, ಹೆಮ್ಮೆ ಇದೆ. ನನ್ನ ಹಸ್ಬೆಂಡು ಕೂಡ ಪಾಪ ತುಂಬ ಕಷ್ಟಪಡ್ತಾರೆ. ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಅವ್ರಿಗೆ ರಜಾ ಸಿಕ್ಕಿಲ್ಲ ಅಂದರೂ ನಾನು ರಜಾ ಹಾಕಿಸ್ತೀನಿ, ಅಷ್ಟು ಹಾರ್ಡ್ ವರ್ಕ್ ಕೆಲಸ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಈ ಲಾಗ್ನ ನೋಡ್ತಾ ಇದ್ದರೆ, ಬಿಕಾಸ್ ನೀವು ತುಂಬ ಕಷ್ಟಪಡ್ತಿರೋದಕ್ಕೇ ನಾವಿಷ್ಟು ಖುಷಿಯಾಗಿರೋದು, ಲೈಫ್ನ ಎಂಜಾಯ್ ಮಾಡ್ತಿರೋದು. ನಮ್ಮ ಅಕ್ಕನ ಮಕ್ಳಿಗಂತೂ ಫುಲ್ ಖುಷಿ ಇದೆ. ಎಲ್ಲರೂ ಹೋಗಿದ್ವಿ. ನನಗೆ ನಮ್ಮ ಅಕ್ಕರು ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಇವ್ರು 4 ಜನ ಬಂದಿದ್ದಾರಲ್ಲ, ಅವರೆಲ್ಲರೂ ಬಂದಂಗೆ. ನಾವೆಲ್ಲರೂ ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ನನ್ನ ಖುಷಿ. ಯಾರು ಲೈಫಲ್ಲಿ ಅವ್ರು ಬೇರೆ ಇವ್ರು ಬೇರೆ ಮಕ್ಕಳು ಅಂತ ನಾನು ನೋಡಿಲ್ಲ. ಎಲ್ಲ ಒಂದೇ ಥರ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಸೈನ್ ಮಾಡಿಸ್ಕೋತಾರೆ ಗೊತ್ತಾ. ನಮ್ಮ ಅಕ್ಕನ ಮಗ ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದಾನೆ, ಇರು ಅಕ್ಕ ಸೈನ್ ಮಾಡಬೇಡ ವೀಡಿಯೋ ಮಾಡ್ಕೋಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ನೋಡಿ ಮಕ್ಕಳೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಾವೇನು ವೀಡಿಯೋಗ್ರಾಫರ್ನೆಲ್ಲ ಕರೆಸಿರಲಿಲ್ಲ, ನಮ್ಮ ಫೋನಲ್ಲೇ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಇದೊಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಯಾರೂ ಅಂದ್ಕೋಬೇಡಿ, ಶೋ ಅಪ್ ಅಂತ ಎಲ್ಲ ಏನಿಲ್ಲ. ಜಸ್ಟ್ ನಾನು ಶೇರ್ ಮಾಡ್ಕೊಬೇಕು. ನಾವು ಕಷ್ಟಪಟ್ಟೆ ಅಲ್ವ ತೊಗೊಂಡಿರೋದು, ನಾವು EMIನೇ ಕಟ್ಟಬೇಕು. ಎಲ್ಲನೂ ನಮ್ಮ ಲೈಫಲ್ಲಿ ತೋರ್ಸೋಕ್ಕಾಗಲ್ಲ. ಇಂಪಾರ್ಟೆಂಟ್ ಏನಾದರೂ ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ನಾನು ಶೇರ್ ಮಾಡ್ಕೊತೀನಿ. ಇದೆಷ್ಟು ಖುಷಿ ಮೂಮೆಂಟ್ ಅಂದರೆ, ನಾವೆಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀವಿ, ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ 10 ಇಯರ್ಸಿಂದ ನಮ್ಮಿಬ್ಬರಿಗೆ ಗೊತ್ತು. ಎಲ್ಲರೂ ಅಂದ್ಕೊತಾರೆ ಇವ್ರಿಗೇನು ಆರಾಮಾಗಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ನಾವೇನು ಎಂಜಾಯ್ ಮಾಡ್ತಾಯಿಲ್ಲ. ಇರೋದರಲ್ಲಿ ಅನುಸರಿಸ್ಕೊಂಡು ಜೀವನನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಲೈಫಿಗೆ ತೊಗೊಂಡು ಹೋಗ್ತಾ ಇದೆ. ಗೊತ್ತಿಲ್ಲ ಹೇಗೆ ಅಂತ. ನನ್ನ ಮಕ್ಕಳು ಬಂದ ಮೇಲೆ ನಮಗೆ ಇನ್ನೊಂದು ಹೊಸ ಎನರ್ಜಿ ಅಂತಲೇ ಹೇಳ್ಬೋದು. ಕಾರ್ ಪರ್ಚೇಸ್ ಮಾಡಿದ್ದು ನಮ್ಮ ಮನೆಯವರು, ನೀನೇ ಫಸ್ಟ್ ಕೂತ್ಕೋ ಕಾರಲ್ಲಿ ಅಂದ್ಬಿಟ್ಟು ನನ್ನನ್ನೇ ಕೂರಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಾನೇ ತಾನೇ ಹೊಸ ಕಾರ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದು. ಹೌದು, ಎಲ್ಲರೂ ಅರ್ನಿಂಗ್ಸ್ ಮಾಡ್ತಾರೆ, ಎಲ್ಲರೂ ಕಷ್ಟಪಡ್ತಾರೆ. ಬಟ್ ಎಲ್ಲನೂ ಪ್ರತಿಫಲ ಸಿಗಬೇಕು ಅಂದರೆ ಮನೇಲಿ ಲೇಡೀಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಹೌದು, ನೀವು ನಿಮ್ಮ ಹಸ್ಬೆಂಡ್ಗೆ ಇದೇ ಥರ ಸಪೋರ್ಟ್ ಮಾಡಿ. ನಾನು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ನನ್ನ ಕಂಡ್ರೆ ಇಷ್ಟ, ನನಗೆ ಅವ್ರ ಕಂಡ್ರೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಫೈನಲಿ ಮನೆಗೆ ಹೊರಟ್ವಿ. ತುಂಬ ಬಿಸಿಲಿತ್ತು. ಸಂಜೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಮನೆ ಹತ್ರ ಹೋಗೋಣ ಫಸ್ಟು ಅಂದ್ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು, ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಡ್ರೈವ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು.
ಫೈನಲಿ ಒಂದು ಇರುತ್ತಲ್ವ ಅವರಿಗೂ ಕಾರ್ ತೊಗೋಬೇಕು ಅಂದ್ಬಿಟ್ಟು. ಕೆಲವರು ಗಂಡಸ್ರುಗಳು ಹೇಗೆ ಅಂದರೆ ಬಾಯಿ ಬಿಟ್ಟು ಏನೂ ಹೇಳೋದಿಲ್ಲ ಅವ್ರಿಗೆ ಏನು ಆಸೆಗಳಿರುತ್ತೆ ಅಂತ. ಬಿಕಾಸ್ ಕಮಿಟ್ಮೆಂಟು ಹಾಗೆ ಇರುತ್ತೆ. ಅದನ್ನು ನಾವು ಮನೇಲಿ ಅರ್ಥ ಮಾಡ್ಕೊಬೇಕಲ್ವ. ಅದನ್ನೇ ನಾನು ಮಾಡಿದ್ದೀನಿ ಅಷ್ಟೇ. ಫೈನಲಿ ಈವ್ನಿಂಗ್ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.